ಭಗವದ್ಗೀತೆಯನ್ನು ಮುಂದುವರ್ಸೋಣ. ಜಗತ್ತು ಒಂದು ಬೃಹತ್ ಯಂತ್ರ, ಮಹಾ ಯಂತ್ರ. ಈ ಬೃಹತ್ ಯಂತ್ರ ಅನ್ನುವಾಗ ಮನುಷ್ಯನ ಮನಸ್ಸು ಬಹಳ ಸಂಕುಚಿತವಾಗಿರೋದ್ರಿಂದ ಇದಕ್ಕೆ ಒಂದು ವಿಶೇಷ ಕಲ್ಪನೆ ಬೇಕಾಗತ್ತೆ. ಆ ಬೃಹತ್ ಕಲ್ಪನೆ ಬಂದಾಗ ನಾನೆಲ್ಲರಿಗೂ ಹೇಳ್ತಿರ್ತೀನಿ, ದೊಡ್ಡದಾಗಿ ಭಾವಿಸಿ. ಶಂಕರಾಚಾರ್ಯರು ಮಾಡಿದ್ದು ದೊಡ್ಡದಾಗಿ ಆ ತಾಯಿಯನ್ನು ಬೃಹತ್ತಾಗಿ ಭಾವಿಸಿದ್ರು. ಆ ಭಾವಿಸೋದ್ರಲ್ಲಿ ಆ ಭಾವ ಇದೆಯಲ್ಲ, ದಟ್ ಫೀಲ್, ನಿಮ್ಮ ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ, ಆತ್ಮವಿಕಾಸವಾಗುತ್ತೆ, ಮನೋವಿಕಾಸವಾಗುತ್ತೆ, ಬುದ್ಧಿ ವಿಕಾಸವಾಗುತ್ತೆ. ಯಾಕೆಂದರೆ ನೀವು ಸಂಕುಚಿತವಾಗಿಲ್ಲ, ದೊಡ್ಡದಾಗಿ ನೋಡೋದಕ್ಕೆ ನೀವು ಒಳಗಿಂದ ಪ್ರಯತ್ನ ಪಡ್ತಾ ಇದ್ದೀರಾ. ಅದು ಆಗಬೇಕದು. ಬೃಹತ್ತಾಗಿರೋ ಒಂದು ಯಂತ್ರ ಅಂತ ಹೇಳಿದಾಗ ಕೋಟಿ ಕೋಟಿ ದೇವತೆಗಳು ಇದ್ದಾರೆ. ಮನುಷ್ಯ ವರ್ಗ ಎಷ್ಟು ದೊಡ್ಡದು, ಮನುಷ್ಯ ವರ್ಗ ಸೃಷ್ಟಿಯಲ್ಲಿ. ತಿರಿಯ ಜಂತುಗಳು, ಪ್ರಾಣಿ ವರ್ಗ ಎಷ್ಟು ದೊಡ್ಡದು. ಎಲ್ಲ ಜಡ ವಸ್ತುಗಳವರೆಗೂ ತಗೊಳ್ಳಿ, ಎಲ್ಲವೂ ಕೂಡ, ಸಕಲವು ಸಮಸ್ತವೂ ಕೂಡ ಆ ಯಂತ್ರದ ಅವಯವಗಳು. ದೇವತೆಗಳು, ಮನುಷ್ಯರು ಎಲ್ಲ ಒಂದು ಯಂತ್ರದ ಅವಯವ. ಈ ಅವಯವಗಳೆಲ್ಲ, ಯಂತ್ರದ ಅವಯವಗಳು ಅಂದರೆ ಭಾಗಗಳು, ಯಂತ್ರದ ಭಾಗಗಳೆಲ್ಲ ಒಂದಕ್ಕೊಂದು ಹೊಂದಿಕೊಂಡು ಪ್ರತಿಯೊಂದು ಅದೇ ಚೆನ್ನಾಗಿ ಕೆಲಸ ಮಾಡಿದರೆ, ಯಾವ ಕಾರ್ಯಕ್ಕೆ ಅದಿದೆಯೋ ಆ ಕಾರ್ಯವನ್ನು ಮಾಡಿದ್ರೆ ಒಂದೊಂದು ಭಾಗವೂ ಕೂಡ ಅದರಿಂದ ಯಂತ್ರ ಚೆನ್ನಾಗಿದೆ. ಯಂತ್ರ ಭಾಗಗಳಿಂದ ಪ್ರಪಂಚವನ್ನು ಒಂದು ಯಂತ್ರ ಅಂತ ತಿಳ್ಕೊಂಡಾಗ ನಾವೆಲ್ಲರೂ ಕೂಡ ಅದರ ಅವಯವ ಆದಾಗ ಯಂತ್ರಕ್ಕೆ ಏನಾಗುತ್ತೋ ಎಲ್ಲ ನಮ್ಮೆಲ್ಲರಿಗೂ ಆಗಬೇಕು. ನಮಗಾಗಿದ್ದೆಲ್ಲ ಯಂತ್ರಕ್ಕಾಗಬೇಕು. ಈ ಕಲ್ಪನೆ ಇರಬೇಕು, ನಾನು ಒಂಟಿ ಅಲ್ಲ, ಒಂದಲ್ಲ ಈ ಜೀವ, ನನಗೆ ಪರಸ್ಪರ ಎಲ್ಲದರಲ್ಲೂ ಒಂದು ಕನೆಕ್ಷನ್ ಇದೆ ಅನ್ನೋ ಭಾವ, ಆ ಜಗತ್ ಬಾಂಧವ್ಯದ ಭಾವ ಬರೋ ಹಾಗೆ ಭಗವದ್ಗೀತೆಯಲ್ಲಿ ಇದೆ. ಒಂದು ಭಾಗ ಏನಾದರೂ, ಇವಾಗ ಉದಾಹರಣೆಗೆ ನಮ್ಮ ಒಂದು ಸಣ್ಣ ಯಂತ್ರವೇ ತಗೊಳ್ಳೋಣ, ಕಾರ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು, ವಾಚ್ ಇರ್ಬೋದು, ಯಾವುದಾದ್ರೂ ಯಂತ್ರ ತಗೊಳ್ಳಿ. ಒಂದು ಸ್ಕ್ರೂ ಲೂಸ್ ಆಯಿತು, ಎಲ್ಲೋ ಬಿದ್ದೋಯ್ತು ಅಂದರೆ, ಕಳಚಿಕೊಂಡ್ರೆ ಅಲ್ಲಿ ಶಬ್ದ ಆಗಕ್ಕೆ ಶುರು ಆಗುತ್ತೆ. ಸ್ಟ್ರೇಂಜ್ ವಾಯ್ಸು, ಕಾರಲ್ಲಿ ಮಡ್ಗಾರ್ಡ್ ಬಿತ್ತು, ಏನೋ ಒಂದು ಆಯಿತು. ನಮಗೆ ಗೊತ್ತಾಗತ್ತೆ ಯಂತ್ರಕ್ಕೆ ಒಂದು ಭಾಗ ಸರಿ ಕೆಲಸ ಮಾಡ್ತಿಲ್ಲ ಅಂತ. ಯಾವಾಗ ನಾವು ಅದನ್ನು ಆ ಲೋಪನ ನೋಡಿ ಹಾಗೆ ಬಿಟ್ಬಿಟ್ಟಾಗ ಅದು ಲೂಸ್ ಆಗಿ 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 ಬೇರೆ ಪಾರ್ಟ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಆಗ ನಾಳೆ ಇನ್ನೊಂದು ಭಾಗ ಕಳಚಿ ಹೋಗುತ್ತೆ. ಹಾಗೆ ನಾಳೆ ಇಂಜಿನ್ಗೂ ತೊಂದರೆ ಬರ್ಬೋದು. ಮನುಷ್ಯ ಇವತ್ತು ಮಾಡಿದ ಲೋಪ ಏನಿದೆ ಅದು ದೇವತೆಗಳಿಗೆ, ಅಂದರೆ ಪ್ರಕೃತಿಯ ಒಂದು ಶಕ್ತಿಗಳಿಗೆ, ದೇವತೆಗಳಿಗೆ ಇದು ತಲುಪತ್ತೆ. ಇದು ನಮಗೆ ಗಮನಕ್ಕೆ ಬರಬೇಕು. ಇದು ಯಂತ್ರದ ಭಾಗ. ನಾವು ಆ ದೇವತೆಗಳು ಅಂದಾಗ ನಮಗೆ ಒಂದು ಕತೆ ಓದಿ ಅಥವಾ ತಿಳ್ಕೊಂಡಿದ್ರಲ್ಲಿ ಗೊತ್ತು. ದೇವತೆ ಅಂದ ತಕ್ಷಣ ನಮಗೆ ಒಂದು ಪಿಕ್ಚರ್ ಬರುತ್ತೆ, ಒಂದು ಭಾವಚಿತ್ರ ಮೂಡುತ್ತೆ. ಕೈಯಲ್ಲಿ ಗದೆ ಮತ್ತು ದಂಡ ಮತ್ತು ಪಾಶ, ಅಂಕುಶ, ತ್ರಿಶೂಲ ಇವೆಲ್ಲವೂ ಬರುತ್ತೆ. ಇವೆಲ್ಲವೂ ಕೂಡ ಒಂದು ಸಾಂಕೇತಿಕವಾಗಿ ಅದಕ್ಕೊಂದು ಅರ್ಥ ಇದೆ. ಅದು ಧ್ಯಾನಕ್ಕೆ, ಪೂಜೆಗೆ ಇವೆಲ್ಲವೂ ಬಳಸ್ಕೋಬೋದು, ಸಾಧನಗಳಿವೆಲ್ಲ. ಇದನ್ನೆಲ್ಲ ತಿಳ್ಕೊಂಡ್ರೆ ತಪ್ಪಿಲ್ಲ. ಆದರೆ ಇಷ್ಟೇ ದೇವತೆಗಳು ಅಂದರೆ ಇಷ್ಟೇ ಅಲ್ಲ. ಪ್ರಕೃತಿ ಶಕ್ತಿಗಳನ್ನು ನಾವು ದೇವತೆಗಳು ಅಂತೀವಿ, ಮೂಲ ಶಕ್ತಿಗಳನ್ನು ದೇವತೆಗಳು ಅಂತೀವಿ. ಆ ಮಹಾನ್ ಶಕ್ತಿಗಳಿದೆ, ನಮಗೆ ಗೋಚರಕ್ಕೆ ಬರಬೇಕು. ಬರೀ ಫೋಟೋನಲ್ಲಿ ಮಾತ್ರ ದೇವರಿಲ್ಲ, ದೇವಸ್ಥಾನದಲ್ಲಿ ಮಾತ್ರ ದೇವರಿಲ್ಲ, ಅಥವಾ ನಾವು ಅಂದ್ಕೊಂಡಿರೋ ದೇವ್ರ ಮನೆ ಅಂತ ಮಾಡ್ಕೊ ಅಲ್ಲಿ ಮಾತ್ರ ದೇವರಿಲ್ಲ, ಇವೆಲ್ಲ ಕಡೆನೂ ಇದ್ದಾರೆ ಅನ್ನೋ ಭಾವ ಬರಬೇಕಾದ್ರೆ ಒಂದು ಅಮಾನುಷವಾದ ಒಂದು ಶಕ್ತಿ ಇದೆ, ನಮ್ಮ ಸುತ್ತಲೂ ಇದೆ, ಯಾವಾಗಲೂ ಇದೆ. ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸೋದಿಲ್ಲ, ಆದರೂ ನಾವು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ.
ನಾವು ಎಷ್ಟೋ ಮನುಷ್ಯರು ಸಂಕುಚಿತವಾಗಿ ಯೋಚನೆ ಮಾಡೋರಿಗೆ ತಾವು ನೋಡಿದಷ್ಟೇ ಪ್ರಪಂಚ, ಅದು ಬಿಟ್ಟು ಅವರಿಗೆ ಬೇರೆ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ನಾನು ನೋಡ್ತಾ ಇರೋದಷ್ಟೇ ಪ್ರಪಂಚ, ಆದರೆ ನನಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟು ಇದೆ ಅಂತ ತಿಳ್ಕೊಳ್ಳೋದು ಜ್ಞಾನ. ನನಗೆ ಗೊತ್ತಿಲ್ಲ, ಬೇಕಾದಷ್ಟು ಇದೆ, ನನಗೆ ಗೊತ್ತಿರೋದಿಷ್ಟೇ, ನಾನು ಮನಸ್ಸು ಮಾಡಿದ್ರೆ ಗೊತ್ತಾಗಿಸ್ಕೋಬಹುದು, ಇದು ಬರೋದಿಲ್ಲ. ನನಗೆ ಗೊತ್ತಿರೋ ಇಷ್ಟೇ ಇದೆ, ಇಷ್ಟೇ ಇರೋದು, ಬೇರೆ ನನಗೆ ಗೊತ್ತಿಲ್ಲ ಅಲ್ಲ, ಬೇರೆ ಬೇಡ ನನಗೆ ಗೊತ್ತಾಗೋದು ಅನ್ನೋ ಕೂಡ ಜೀವನ ಮಾಡೋರಿದ್ದಾರೆ. ಅದರಿಂದ ನಾವು ಈ ಪ್ರಪಂಚವನ್ನ ನೋಡಬೇಕಾದ್ರೆ ಒಂದು ಅಮಾನುಷ್ಯ ಶಕ್ತಿ, ಕಣ್ಣಿಗೆ ಇನ್ವಿಸಿಬಲ್ ಪವರ್, ಕಣ್ಣಿಗೆ ಕಾಣದೆ ನಮಗೆ ಕನೆಕ್ಷನ್ ಇದೆ ಎಲ್ಲ ಕಡೆನೂ. ಅದು ಕಾಣಲ್ಲ ಅನ್ನೋ ಮಟ್ಟಿಗೆ ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಇದೆ ಅನ್ನೋ ನಂಬಿಕೆ ಬರಬೇಕು ನಮಗೆ. ಈಗ ನಾವಿಲ್ಲಿ ಕೂತಿದ್ದೀವಿ, ಸ್ವಿಟ್ಜರ್ಲ್ಯಾಂಡ್ ಕಾಣ್ತಾ ಇಲ್ಲ, ಸ್ವಿಟ್ಜರ್ಲ್ಯಾಂಡ್ ಇಲ್ಲ ಅಂತಲ್ಲ, ನಾವು ನೋಡಿಲ್ಲ ಕಾಣ್ತಾ ಇಲ್ಲ ಅಂದರೆ ಅದು ನಮ್ಮ ಪಾಲಿಗೆ ಇಲ್ಲ ಅಂತಲ್ಲ, ಇದೆ. ಹಾಗೆ ಇದೊಂದು ಉದಾಹರಣೆ. ಹಾಗೆ ಅಮಾನುಷ್ಯ ಶಕ್ತಿಗಳು ಅಪ್ರತ್ಯಕ್ಷವಾಗಿ ಇವೆ. ಅಂದರೆ ಒಂದು ಲೋಕ ಅಂದರೆ ದೇವರದೇ ಒಂದು ಲೋಕ, ಪ್ರಾಣಿಗಳದೇ ಒಂದು ಲೋಕ ಅಂತ ನಾವು ಭಾಷೆನಲ್ಲಿ ಉಪಯೋಗಿಸಿದ್ರು ಕೂಡ ಸಮಯ ಸಂದರ್ಭಕ್ಕೆ ಒಂದೇ ಲೋಕ ಇರೋದು, ಒಬ್ಬನೇ ಯಜಮಾನ ಇರೋದು, ಒಂದೇ ಧರ್ಮ ಇರೋದು, ಒಂದೇ ಸತ್ಯ ಇರೋದು. ಆ ಒಂದು ಲೋಕ, ಅದರಲ್ಲಿ ದೇವತೆಗಳೂ ಇದ್ದಾರೆ, ಮನುಷ್ಯರೂ ಇದ್ದಾರೆ, ಒಂದೇ ಯಂತ್ರದ ಭಾಗ ಅಂತ ಹೇಳಿಲ್ವಾ? ಅದರಿಂದ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಲೋಕ ಇದೆ ಅಂತ ಬರೋಕ್ಕಿಂತ ದೇವಲೋಕಕ್ಕೂ ಮನುಷ್ಯ ಲೋಕಕ್ಕೂ ಪರಸ್ಪರ ಅನ್ಯೂನ್ಯವಾಗಿ ಒಂದು ಎರಡೂ ಪರಿಣಾಮಕಾರಿ, ಅನ್ಯೂನ್ಯ ಪರಿಣಾಮಕಾರಿ. ನಾವಿವತ್ತೇನಾದರೂ ಒಂದು ಲೋಕದ ಕೆಲಸ ಮಾಡಿದ್ರೆ ಅದು ಪ್ರಕೃತಿ ಅಂತ ಕರೆದಿರೋ ದೇವತೆಗಳಿಗೆ ಅದು ಮುನಿಸನ್ನ ಬರೆಸ್ಬಹುದು. ಒಳ್ಳೆ ಕೆಲಸ ಮಾಡಿದ್ರೆ ಖುಷಿಯನ್ನ ಉಂಟು ಮಾಡಬಹುದು. ನಮ್ಮ ಕೈಲಿ ಮಾಡೋಕ್ಕಾಗತ್ತೆ, ಇಡೀ ವಿಶ್ವವನ್ನು ಸಂತೋಷ ಪಡಿಸಕ್ಕಾಗತ್ತೆ. ಅದು ಕಣ್ಣಿಗೆ ಕಾಣಲ್ಲ, ಯಾರು ಚಪ್ಪಾಳೆ ತಟ್ಟಿ ನಗಬೇಕಾಗಿಲ್ಲ, ಖುಷಿ ಪಡೋದು ಅಂದರೆ ನಿಮ್ಮ ಇದು ಕುಣಿಬೇಕಾಗಿಲ್ಲ. ಆದರೂ ಆ ಒಂದು ನಾ ಹೇಳ್ತಿರ್ತೀನಿ, ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಕಾರ್ ಅಡ್ವರ್ಟೈಸ್ಮೆಂಟ್ನಲ್ಲಿ ಹಮ್ ಅಂತ, ದೇರ್ ಇಸ್ ಎ ಹಮ್ ಇನ್ ದ ಕಾರ್ ಅಂತ, ಅಂದರೆ ಒಂದು ಸೌಂಡು ಒಳ್ಳೆ 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 ನಯವಾದ ಒಂದು ಶಬ್ದ ಬರುತ್ತೆ, ಸ್ಟೇಜ್ ವಾಯ್ಸ್ ಬರಲ್ಲ. ಕೆಲವರು ಹೇಳ್ತಾರೆ, ಕಾರ್ನ ತುಂಬ ಪ್ರೀತಿ ಮಾಡೋರು ಅಥವಾ ಅವ್ರ ವೆಹಿಕಲ್ನ ಅವ್ರು ಪ್ರೀತಿ ಮಾಡೋರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಈ ಕಾರು, ಎಷ್ಟು ಚೆನ್ನಾಗಿ ಒಳ್ಳೆ ಫೀಲ್ ಕೊಡ್ತಾ ಇದೆ ಅಂತ. ಅಂದರೆ ಡ್ರೈವ್ ಮಾಡೋರಿಗೆ ಗೊತ್ತು ಅದು. ಹಾಗೆ ನಮ್ಮಲ್ಲಿ ಎಲ್ಲದರ ಜೊತೆ ಒಂದು ಬಾಂಧವ್ಯ, ಯಂತ್ರದ ಒಂದೊಂದು ಭಾಗವೂ ನನಗೆ ಸೇರಿಕೊಂಡಿದೆ. ನಾನು ಮಾಡೋದೆಲ್ಲ ಆ ಯಂತ್ರಕ್ಕೂ ಯಂತ್ರದಲ್ಲಿ ನಡೀತಾ ಇರೋದು ನನಗೂ ಕೂಡ ಒಂದು ಪರಿಣಾಮ ಆಗ್ತಾ ಇದೆ. ಇವತ್ತು ಇಷ್ಟೊಂದು ಲೋಕದಲ್ಲಿ ಜಡವಸ್ತುಗಳಿಂದ ಹಿಡಿದು ಆ ದೇವಲೋಕದಲ್ಲಿ ಆ ದೈವಿಕ ಶಕ್ತಿಗಳು ಏನೇನಿದೆಯೋ ಎಲ್ಲವೂ ಒಂದೇ ಲೋಕದಲ್ಲಿ ಇರೋದು, ಅದೆಲ್ಲ ಪರಿಣಾಮ ಆಗ್ತಾ ಇದೆ ನನ್ನ ಮೇಲೆ ಅಂತಿದ್ದಾಗ ನಾವು ಎಚ್ಚರವಾಗಿರ್ತೀವಿ. ನಾವು ವಿಶೇಷವಾಗಿ ರೆಸಿಪ್ರೊಕೇಟ್ ಮಾಡ್ತೀವಿ, ವಿಶೇಷವಾಗಿ ನಾವು ಯಾವುದು ಕಳ್ಕೋಬಾರ್ದು, ಎಲ್ಲದರ ಜೊತೆನೂ ಸ್ಪಂದಿಸೋಣ ಅನ್ನೋದು ಒಂದು ಬರುತ್ತೆ. ಹೀಗೆ ಬಂದಾಗ ನಮ್ಮ ಒಂದು ಸಂಪಾದನೆ ಏನಿಲ್ಲ, ಏನು ನೀವು ಸಂಪಾದಿಸಿದ್ರಿ ಅನ್ನೋದು, ಅಂದರೆ ಸಂಪಾದನೆ ಅಂದಾಗ ನಾವು ಬರೀ ಹಣದ ವಿಚಾರ ಯೋಚನೆ ಮಾಡ್ತೀವಿ. ಕೆಲಸ ಮಾಡೋದು ಸಂಪಾದಿಸಿದ್ವಿ, ಕೆಲಸ ಮಾಡಿದ್ರೆ ಹಣ ಕೊಡ್ತಾರೆ, ಈ ಸಂಪಾದನೆ ಹೇಳ್ತಿಲ್ಲ. ಇಟ್ ಈಸ್ ಇನ್ ಅಟೈನ್ಮೆಂಟ್, ಇಟ್ ಈಸ್ ಏನನ್ನ ಪಡ್ಕೊಂಡ್ರಿ ನಾವು ಇಷ್ಟು ಜೊತೆ ಇದ್ದಾಗ ಒಂದೇ ಲೋಕದಲ್ಲಿ ಎಲ್ಲರೂ ಇದ್ದಾಗ ನಾವು ಏನನ್ನ ಪಡ್ಕೊಂಡಿದ್ದೀವಿ, ಯಾರಿಂದ ಪಡ್ಕೋಬೇಕು ಇದು ಅಂದಾಗ ಈ ಒಂದು ಜಗತ್ತಿನ ಯಂತ್ರಕ್ಕೆ ಒಡೆಯ ಒಬ್ಬ ಇದ್ದೇ ಇದ್ದಾನಲ್ವಾ, ಅವನನ್ನ ಪರಮೇಶ್ವರ, ನೀ ಯೋಗೇಶ್ವರ, ನೀ ಆದಿಯೋಗಿ, ಏನಾದರೂ ಕರೀರಿ, ಒಂದು ಮಹಾನ್ ಶಕ್ತಿ ಇದ್ದೇ ಇದೆ ಅಲ್ವಾ. ಈ ಯಂತ್ರವನ್ನ ಸಂಪೂರ್ಣವಾಗಿ ಹಿಡಿದು ನಿಲ್ಲಿಸಿರೋನು, ಅಲ್ಲಿ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇರೋನು, ಒಂದು ಕಾಪಾಡ್ತಾ ಇರೋನು ಚಾಲಕ ಒಬ್ಬ ಇದ್ದಾನಲ್ವಾ, ಈ ಯಂತ್ರದ, ಪ್ರಪಂಚದ ಯಂತ್ರದ ಚಾಲಕ. ಆ ಚಾಲಕ ನಮಗೆ ಒಂದು ನಾವು ಸಂಪಾದಿಸೋದಕ್ಕೆ ನಮ್ಗೇನೋ ಒಂದು ಕೆಲಸ ಕೊಡ್ತಾನೆ. ಸುಮ್ಮನೆ ಹಣ ಬಂದ್ಬಿಡಲ್ಲ, ಸುಮ್ಮನೆ ಯೋಗ್ಯತೆ ಬಂದ್ಬಿಡಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಈ ಥರ ಕೆಲಸ ನೀನು ಮಾಡಬೇಕು ಅನ್ನೋದು ಇದೆ, ಕರ್ತವ್ಯಗಳಿದೆ. ದೇವತೆಗಳಿಗೂ ಕರ್ತವ್ಯಗಳಿದೆ, ಪ್ರಾಣಿಗಳಿಗೂ ಕರ್ತವ್ಯಗಳಿದೆ. ವಿಹಿತ ಕರ್ಮ ಅಂತ ಹೇಳ್ತಾರೆ, ಅವ್ರವ್ರಿಗೂ ಒಂದು ಕರ್ತವ್ಯ ಇದ್ದೇ ಇದೆ. ಈಗ ನಾವು ಸಂಪಾದನೆ ಮಾಡಬೇಕಾದ್ರೆ ನಾವು ಈ ಇಡೀ ಜೀವನವನ್ನ ಲೋಕ ಬಾಂಧವ್ಯವನ್ನ ಇಟ್ಕೊಂಡು, ಜೀವನದ ನೀತಿಯನ್ನು ತಿಳ್ಕೊಂಡು, ನಮ್ಮ ಆತ್ಮ ವಿಕಾಸವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ನಾವು ಏನು ಅನುಭವ ನಮ್ಗೆ ಆಗತ್ತೆ. ಅದಕ್ಕೆ ಲೈಫ್ನ ಅನುಭವಿಸಿ ನೋಡು ಅಂತ, ಪ್ರಪಂಚನ ಅನುಭವಿಸಿ ನೋಡು.
ಶಕ್ತಿಗಳನ್ನ ಅನುಭವಿಸಿ ನೋಡು. ನಾವು ನಾವು ಕೆಲಸ ನಮ್ಮ ಇರುವಿಕೆಯಿಂದ ನಾವು ಏನನ್ನ ಮಾಡ್ತೀವಿ, ಅನುಭವಿಸ್ತೀವಿ, ಅದಕ್ಕೆ ತಕ್ಕಂತ ಸಂಪಾದನೆ ಬರುತ್ತೆ. ನೀನು ಏನು ಅನುಭವಿಸ್ತೀವಿ, ಏನು ಮಾಡ್ತೀಯಾ, ನೀನು ಪ್ರಪಂಚದ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಳಕ್ ಏನ್ ಮಾಡ್ತೀಯ, ಅದು ಒಂದು ದೊಡ್ಡ ಯಜ್ಞ, ಮಹಾಯಜ್ಞ ನಡೀತಾ ಇದೆ. ಅದರಲ್ಲಿ ನಿನ್ನ ಭಾಗದ ಯಜ್ಞವನ್ನು ನೀನು ಮಾಡಬೇಕು. ಆ ಯಜ್ಞಕ್ಕೆ ಒಂದು ಸಂಪಾದನೆ ಆಗುತ್ತೆ. ಆ ಸಂಪಾದನೆಯೇ ಪ್ರಸಾದ, ಅನುಗ್ರಹ, ಪರಮಾತ್ಮನಿಂದ ಆಗೋದು. ಈ ಸಂಪಾದನೆ ಆಗಿದ್ರಲ್ಲಿ ನಾವು ಬರೀ ನಾವೇ ತಿನ್ನದೆ ಅದನ್ನ ಎಲ್ಲರಿಗೂ ಹಂಚಿಕೊಳ್ಳೋದಿದೆಯಲ್ಲ, ಇದು ದಾನ. ಇದು ಪ್ರಸಾದವನ್ನ ಹಂಚಿಕೊಂಡು ಮಿಕ್ಕಿದ್ದನ್ನ ತಿನ್ಬೇಕು, ಅದು ಶೇಷ. ಅಂಥ ಯಜ್ಞದಲ್ಲಿ ನನಗೆ ಭಾಗವಹಿಸಿದಾಗ ಅದೇ ಭಾಗವಹಿಸೋದೇ, ನೀವು ಯಾವ ರೀತಿ ಭಾಗವಹಿಸ್ತೀರಾ ಅನ್ನೋದು ಯಜ್ಞ. ಅದಕ್ಕೆ ತಕ್ಕಂತ ಸಿಗುವ ಅನುಗ್ರಹ ಏನಿದೆ ಅದು ಫಲ. ಆ ಫಲದಲ್ಲಿ ನಾನು ಎಲ್ಲರಿಗೂ ಕೊಡೋದು ದಾನ, ಉಳಿಯೋದು ಪ್ರಸಾದ. ಈ ಭಾವನೆಯಲ್ಲಿ ಯಾರು ಮಾಡ್ತಾರೋ ಅವರು ಸತ್ಪುರುಷರು. ಇಲ್ಲದೆ ಇದ್ರೆ ಅದು ಪಾಪ ಆಗತ್ತೆ. ಇದು ಆಳವಾಗಿ ಭಗವದ್ಗೀತೆಯ ಒಂದು ಕರ್ಮಯೋಗದ ಸಾರ. ಇದು ನಾವು ಯಾವ ಕೆಲಸ ಮಾಡ್ತಿದ್ದೀವಿ, ಏನ್ ಕೆಲಸ ಮಾಡ್ತಿದ್ದೀವಿ, ಹೇಗೆ ಕೆಲಸ ಮಾಡ್ತಿದ್ದೀವಿ, ಇದನ್ನೆಲ್ಲ ನಿರ್ಣಯ ಮಾಡೋದು ನಾವೇನೆ. ನಮ್ಮ ಕರ್ಮ ಬಂಧನ ಮತ್ತು ಬಿಡುಗಡೆಯನ್ನು ನಿರ್ಣಯ ಮಾಡೋದು ನಾವೇ. ಅದರಿಂದ ನಾವು ಇದನ್ನ ಮಾಡದೇ ಇದ್ರೆ, ಈ ಸದ್ಭಾವನೆಯನ್ನ ಮಾಡದೇ ಇದ್ರೆ ಅದು ಪಾಪವಾಗುತ್ತೆ. ಅಂದ್ರೆ ಏನು, ನಾವು ಮಾಡುವ ಒಂದು ಪ್ರತಿಯೊಂದು ಕೆಲಸವೂ ಕೂಡ ಒಂದು ಯಜ್ಞೋಪಾದಿಯಲ್ಲಿ ಮಾಡಬೇಕು. ಅದರಿಂದ ಪ್ರತಿಯೊಂದೂ ಒಂದು ಹೋಮ ಮಾಡಲಿ, ಪೂಜೆ ಮಾಡಲಿ, ಒಂದು ಎಲ್ಲದರಲ್ಲೂ ಕೂಡ ಒಂದು ಸಾಂಕೇತಿಕವಾದ ಅರ್ಥ ಇದೆ. ನಾವು ಅಷ್ಟನ್ನೇ ಮಾಡಿಬಿಟ್ಟು ನನಗೇನೋ ಪುಣ್ಯ ಸಿಗುತ್ತೆ, ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆ ಅಹಂನಲ್ಲಿ ಮಾಡ್ತಾ ಇದ್ದೀವಿ. ಆದರೆ ನಾವು ತಿಳ್ಕೊಂಡಾಗ ಈ ಒಂದೊಂದು ಒಂದು ಯಜ್ಞ ಮಾಡಿದ್ರೆ, ಹೋಮ ಮಾಡಿದ್ರೆ, ಪೂಜೆ ಮಾಡಿದ್ರೆ, ದಾನ ಮಾಡಿದ್ರೆ ಅದರ ಸಾಂಕೇತಿಕವಾಗಿ ಅದಿದೆ ಅಷ್ಟೇ. ಇದೇ ಸರ್ವಸ್ವವಲ್ಲ. ಇದು ನನ್ನ ಜೀವನದಲ್ಲಿ ಯಜ್ಞವಾಗಬೇಕಾದ್ರೆ, ನನ್ನ ಜೀವನದಲ್ಲಿ ಒಂದು ಆಹುತಿ ಆಗಬೇಕಾದ್ರೆ, ಕೊಡಬೇಕಾದ್ರೆ, ಶರಣಾಗತಿ ಆಗಬೇಕಾದ್ರೆ ನಾನೇನು ಮಾಡಬೇಕು ಅಂತ ಒಂದೊಂದಕ್ಕೂ ರೆಫರ್ ಮಾಡ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ನಾವು ಒಂದು ವಿಶ್ವ ಬಾಂಧವ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದರಿಂದ ಬಲಿದಾನ ಇರಬಹುದು, ಬಲಿಹರಣ ಅಂತ ಹೇಳ್ತಾರೆ, ಅಥವಾ ಭೂತ ಬಲಿ ಅಂತ ಹೇಳ್ತಾರೆ, ವೈಶ್ಯದೇವ ಅಂತ ಹೇಳ್ತಾರೆ, ಮತ್ತೆ ಈ ಪ್ರಸಾದ ನೈವೇದ್ಯ ಇಡೋದು ಅಂತ ಹೇಳ್ತಾರೆ, ಆಹುತಿ ಕೊಡೋದು ಅಂತ ಹೇಳ್ತಾರೆ, ಮತ್ತೆ ಅತಿಥಿ ಸತ್ಕಾರ ಅಂತ ಹೇಳ್ತಾರೆ. ಇಷ್ಟೊಂದು ಮಾಡ್ತೀವಲ್ಲ, ಇಷ್ಟೂ ಯಜ್ಞವೇ ಆಗುತ್ತೆ. ಸಹಪಂಕ್ತಿ ಭೋಜನ ಅಂತ ಹೇಳ್ತಾರೆ, ಹಂಚಿ ತಿನ್ನುವುದು ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಇರೋ ಸಂಕೇತಗಳು. ನಾವು ಜೀವನನ ಯಾವ ರೀತಿ ನಡೆಸಬೇಕು ಅನ್ನೋದು, ಪ್ರತಿಯೊಂದನ್ನು ಕೂಡ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಋಷಿಗಳು ಮುನಿಗಳು ಯಾವ ರೀತಿ ಜೀವನವನ್ನು ನಡೆಸೋದ್ರು ಅನ್ನೋದಿದೆಯಲ್ಲ, ಅದೇ ರೀತಿ ನಾವು ನಡೆಸಬೇಕು. ಜೀವನ ನೀತಿ ಇದು ಎಲ್ಲ ಯಜ್ಞೋಪಾದಿಯಲ್ಲಿ ಜೀವನ ಮಾಡುವುದು ನಮ್ಮ ಜೀವನದ ನೀತಿ ಆಗಬೇಕು. ಇದನ್ನೇ ಜೀವನ ಧರ್ಮಯೋಗ ಅಂತ ರಸವನ್ನ ತೆಗೆದುಕೊಂಡು ನಾವು ಜೀವನ ಧರ್ಮಯೋಗ ಅಂತ ಕರೆದಿರೋದು. ಜೀವನ ಧರ್ಮಯೋಗ ಅಂದ್ರೆ ನಾವು ಇದರಲ್ಲಿರುವ ಸಾರವನ್ನ ಅನುಷ್ಠಾನಕ್ಕೆ ತಂದು ನಮ್ಗೆ ಅದನ್ನು ಪ್ರಯೋಗ ಮಾಡಿ ನಮ್ಮ ಮೇಲೆ ಮಾಡ್ಕೊಳ್ಳೋದು. ಇದರಲ್ಲಿ ವಿಕಾಸವಾಗುತ್ತೆ. ಅದರಿಂದ ಆತ್ಮ ಸಂಶೋಧನೆಯಿಂದಲೇ ಇದು ಆಗೋದು. ಆತ್ಮ ಸಂಶೋಧನಾ ಕೇಂದ್ರ ಅಂತ ಹೆಸರು ಬಂದಿದ್ದು, ಜೀವನ ಧರ್ಮಯೋಗ ಅಂತ ಹೆಸರು ಬಂದಿದ್ದು ಎಲ್ಲವೂ ಕೂಡ ಇದರ ಒಂದು ಪರಿಣಾಮವಾಗಿ ಅಂತ ನಂಗೆ ಇವಾಗ ಅನ್ನಿಸ್ತಾ ಇದೆ. ಅದರಿಂದ ನಾವು ಮಾಡುವುದೆಲ್ಲವೂ ಕೂಡ ಒಂದು ಆತ್ಮವಿಕಾಸಕ್ಕೆ. ಹಿಂದೆ ಋಷಿಗಳೆಲ್ಲವೂ ಕೂಡ ಆತ್ಮವಿಸ್ತರಣ ಮಾರ್ಗ ಅಂತಲೇ ಮಾಡ್ತಾ ಇದ್ರು. ಅದನ್ನೇ ಭಗವಂತ ಉಪದೇಶವಾಗಿ, ಯಾವುದು ವೇದಗಳಲ್ಲಿದೆಯೋ, ಋಷಿಗಳು ಏನು ಹೇಳಿದಾರೋ, ಏನು ಘೋಷಿಸಿದಾರೋ, ಏನು ಸಾರಿದಾರೋ ಅದನ್ನ ಉಪದೇಶವಾಗಿ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ. ಆತ್ಮವಿಕಾಸಕ್ಕೆ ಮಾಡು, ಆತ್ಮವಿಸ್ತರಣ ಮಾರ್ಗ ಇದು, ಜೀವನದ ನೀತಿಯನ್ನಾಗಿ ಮಾಡ್ಕೋ, ಯಜ್ಞೋಪಾದಿಯಲ್ಲಿ ನಿನ್ನ ಕರ್ಮವಾಗಲಿ ಅಂತ ಇದು ಈಶೋಪನಿಷತ್ನಲ್ಲೂ ಇದೇ ವಿಚಾರ ಇದೆ ಅಂತ ನಾವು ತಿಳ್ಕೋಬೇಕು. ಪ್ರತಿಯೊಂದು ಕೂಡ ಸಂಪಾದನೆ. ಈಗ ಸಂಪಾದನೆ ಅಂತ ಬಂದಾಗಲೂ ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ನಾವು ಹೇಳ್ತೀವಿ ನಂದೇನಿಲ್ಲ ಎಲ್ಲ ಅವಂದೇ ಅಂತ. ಇದನ್ನ ಎಲ್ಲರೂ ಮಾತಾಡ್ತಾರೆ, ನಂದೇನಿದೆ ಎಲ್ಲ ಅವಂದೇ ಅಂತ. ಹೀಗೆ ಹೇಳುವಾಗ ಎಲ್ಲ ಸಂಪತ್ತು ಪರಮೇಶ್ವರಂದೇ, ಎಲ್ಲಕ್ಕೂ ಅವನೇ ಒಡೆಯ. ಅವನು ಯಂತ್ರದ ಮಾಲೀಕ, ಪ್ರಪಂಚ ಜಗತ್ಯಂತ್ರದ ಮಾಲೀಕ, ಎಲ್ಲ ಅವಂದೇ. ಅದನ್ನ ಬಾಯಿನಲ್ಲಿ ಹೇಳೋದು ಯಾಕೆ? ನಾವು ಹೇಳೋದು ಯಾಕೆ, ಏನಕ್ಕೆ ಹೇಳಬೇಕು ಎಲ್ಲ ಅವಂದೇ ಅಂತ? ನಿಂದು ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ?
ನಿಂದು ಅಂತ ಯಾರಾದ್ರೂ ಹೇಳಿದಾರಾ? ಹೇಳಿಲ್ಲ ಅಲ್ವಾ? ಯಾಕಕ್ಕೆ ಅವಂದೇ ಅಂತೀರಾ? ಅವಂದೇ ಆದ್ಮೇಲೆ ಅವಂದೇ ನಿಂದು ಅಂತ ನೀವ್ ಅನ್ಕೊಂಡ್ರೆ, ಇಲ್ಲ ಇಲ್ಲ ನಂದಲ್ಲ ಅವಂದೇ, ನಂದಲ್ಲ ಅವಂದೇ. ನಿಂದು ಅಂತ ಹೇಳಿರೋರು ಯಾರು? ನಿಂದು ಅಂತ ಎಲ್ಲೂ ಹೇಳಿಲ್ವಲ್ಲ. ಈ ಒಂದು ಸಂಪತ್ತು ಏನಿದೆ, ಪರಮಾತ್ಮನ ಸಂಪತ್ತೇನಿದೆ, ಅದರಲ್ಲಿ ಎಲ್ಲ ಒಂದು ಯಂತ್ರದ ಭಾಗಗಳಿಗೆ, ಅವಯವಗಳಿಗೆ ಕೂಡ ಪಾಲಿದೆ. ಎಲ್ಲರಿಗೂ ಇದೆ. ಎಲ್ಲರ ಆಸ್ತಿಯೂ ಅವನ ಆಸ್ತಿ. ಆದರೆ ಅವನು ಎಲ್ಲರಿಗೂ ಒಂದು ಪಾಲನ್ನು ಕೊಟ್ಟಿದ್ದಾನೆ. ನನ್ನ ಯೋಗ್ಯತಾನುಸಾರ ನನ್ನ ಪಾಲನ್ನು ತಿಳ್ಕೊಳ್ಳೋದಿಲ್ವಾ? ಅದು ಸಂಪಾದನೆ ಅಂತ ಹೇಳಿದೆ ಅಲ್ವಾ? ಆ ಸಂಪಾದನೆ ಮಾಡಬೇಕಾದ್ರೆ ಮೊದಲು ಅವನಿಂದ ಪಡ್ಕೋಬೇಕಲ್ಲ. ಅವನ ಸೇವೆ ಮಾಡಿ, ಅವನ ಸೇವೆ ಮಾಡುವಾಗಲೂ ಕೂಡ ನಾವು ಏನು ಇಷ್ಟ ಬಂದಿದ್ದೆಲ್ಲ ಮಾಡೋಕ್ಕಾಗಲ್ಲ. ವಿಹಿತ ಕರ್ಮಗಳಿದೆ. ನಮ್ಮ ಯೋಗ್ಯತೆಗೆ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯವನ್ನ ನಾವು ಲೋಕಹಿತಕ್ಕಾಗಿ ಮಾಡಿದಾಗ ಅದು ಅವನ ಕರ್ಮವಾಗುತ್ತೆ. ಪರಮಾತ್ಮನ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಲೋಕಹಿತಕ್ಕಾಗಿ ನನ್ನ ಕರ್ಮವನ್ನ, ವಿಹಿತ ಕರ್ಮವನ್ನ, ಕರ್ತವ್ಯವನ್ನ ಮಾಡುವಾಗ ಲೋಕಹಿತಕ್ಕಾಗಿ ಮಾಡಿದಾಗ ಆಗ ಪರಮಾತ್ಮ ಮೆಚ್ಚಿ ನಮಗೆ ಒಂದು ಅನುಗ್ರಹವನ್ನು ಕೊಡ್ತಾನೆ. ಇದೇ ಹೇಳೋದು, ಆ ಸಂಪತ್ತಿನಲ್ಲಿ ನೀನು ಒಂದು ಭಾಗ ಆಗ್ತೀಯ. ಅಂದ್ರೆ ಮೊದಲು ನೀನು ಪಡ್ಕೊಳ್ಳೋ ಯೋಗ್ಯತೆಯನ್ನ ಪಡ್ಕೋಬೇಕು, ಅಂದ್ರೆ ಕೇಳ್ಕೋಬೇಕು, ಅಂದ್ರೆ ಗಳಿಸ್ಬೇಕು. ಪಡ್ಕೊಳ್ಳೋ ಯೋಗ್ಯತೆಗೆ ಸರೆಂಡರ್, ಶರಣಾಗತಿ. ಎಲ್ಲವನ್ನು ಸಂಪೂರ್ಣವಾಗಿ ನಾವು ಅವನ ಕೆಲಸ ಅಂತ ಮಾಡಕ್ ಶುರು ಮಾಡಬೇಕು. ಆ ಶರಣಾಗತಿಯಲ್ಲಿ ನಮಗೆ ಅವನು ಯೋಗ್ಯತೆಯನ್ನು ಕೊಟ್ಟು ಅದು ಕೊಡ್ತಾನೆ. ಮೊದಲು ಅವನು ಕೊಟ್ಟ ಮೇಲೆ ಈಗ ನಮಮ ಮೊದಲು ಪಡ್ಕೋ. ಸುಮ್ಮನೆ ನಂದಲ್ಲ ನಂದಲ್ಲ ಅಂತ ನಿಂದನಾಗಿ ಮಾಡ್ಕೋ. ನಿಂದನಾಗಿ ಮಾಡಿಕೊಂಡು ಈಗ ತ್ಯಾಗ ಮಾಡು. ಅದು ದಾನ. ನೀನು ಸಂಪಾದಿಸಿದ್ರಲ್ಲಿ ದಾನ ಮಾಡಬೇಕೇ ಹೊರತು ಕಳ್ತನ ಮಾಡಿ ದಾನ ಮಾಡೋದಲ್ಲ, ಸಾಲ ಮಾಡಿ ದಾನ ಮಾಡೋದಲ್ಲ. ಮೊದಲು ನೀನು ಸಂಪಾದಿಸಕ್ಕೆ ಯೋಗ್ಯನಾಗು. ಹಣ ಸಂಪಾದನೆ ಹೇಳ್ತಾ ಇಲ್ಲ ಇಲ್ಲಿ, ಬರೀ ಹಣ ಮಾತ್ರ ಅಲ್ಲ. ನಾವು ಯಾವುದನ್ನ ಸೇವೆ, ಪರಮಾತ್ಮನ ಸೇವೆ ಅಂತ ಮಾಡ್ತೀವಿ, ಅದಕ್ಕೆ ನಮಗೆ ಏನು ಫಲ ಸಿಗುತ್ತೆ, ಆ ಸಂಪಾದನೆಯಲ್ಲೇನೆ ನಮ್ಮ ಕರ್ಮ, ನಮ್ಗೇನು ಕರ್ಮ ಇದೆ ಆ ಕರ್ಮದಲ್ಲೇ ನಾವು ಲೋಕ ಸೇವೆಯನ್ನು ಮಾಡಿ ಅದರಿಂದ ಪಡ್ಕೊಂಡಿದ್ದನ್ನ ನಾವು ಹಂಚಬೇಕು. ಅದು ತ್ಯಾಗ. ತ್ಯಾಗವಿಲ್ಲದ ದಾನ ಹೆಸರಿನ ದಾನವಷ್ಟೇ. ತ್ಯಾಗ ಮಾಡುವುದಕ್ಕೆ ನಿನ್ನ ಹತ್ರ ಇರಬೇಕು. ನಿನ್ನ ಹತ್ರ ಇರಬೇಕಾದ್ರೆ ನೀನು ಗಳಿಸ್ಕೋಬೇಕು. ಗಳಿಸ್ಕೊಳಕ್ಕೆ ನಿನ್ನನ್ನು ಕೊಡಬೇಕು. ನಿನ್ನನ್ನೇ ಸಂಪೂರ್ಣ ಕೊಟ್ಟು ಗಳಿಸ್ಕೊಂಡಿದ್ದನ್ನ ಕೊಡಬೇಕು. ಇದಕ್ಕೆ ನಮ್ಗೆ ಪರಮಾತ್ಮ ಯಾತಕ್ಕೆ ಈ ತರ ಕನೆಕ್ಷನ್ ಕೊಟ್ಟಿದ್ದಾನೆ? ಬಾಂಧವ್ಯ, ಜಗತ್ತಿನ ಲೋಕ ಬಾಂಧವ್ಯ, ಪ್ರಪಂಚದ ಬಾಂಧವ್ಯವನ್ನ ತಿಳ್ಕೊಳ್ಬೇಕು. ನಿನ್ನ ಕರ್ಮ ಧರ್ಮವಾಗಬೇಕು. ಬಾಂಧವ್ಯ, ಧರ್ಮ ಈ ಎರಡನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕರ್ಮ ಉಚಿತ. ಎಲ್ಲರೂ ಕರ್ಮ ಮಾಡಲೇಬೇಕು. ಬಾಂಧವ್ಯಕ್ಕಾಗಿ ಮಾಡಬೇಕು, ಲೋಕ ಬಾಂಧವ್ಯಕ್ಕಾಗಿ ಮಾಡಬೇಕು, ಧರ್ಮ ಆಗಬೇಕು. ನಿಮ್ಮ ಕರ್ಮ ಆಗಬೇಕಾದ್ರೆ ನೀವು ಕರ್ಮ ಮಾಡಲೇಬೇಕು. ಆತ್ಮಾನುಭವಿಗೂ ಕರ್ಮ ಇದೆ. ಎಲ್ಲರೂ ಹೇಳ್ತಾರೆ ಎಲ್ಲರಿಗೂ ಕರ್ಮ, ಆತ್ಮಾನುಭವಿಗೂ ಇದೆಯಾ? ಹೌದು, ಆತ್ಮಾನುಭವಿಗೂ ಕರ್ಮ ಇದೆ. ಆದರೆ ಆತ್ಮಾನುಭವಿ ತಾನು ಮಾಡುವಾಗ ಯಾವ ಅಪೇಕ್ಷೆಯೂ ಇಲ್ಲದೆ ಅವನು ಕರ್ಮಗಳನ್ನು ಮಾಡ್ತಾನೆ. ಅವನಿಗೆ ಯಾವ ಒಂದು ನಿರ್ಬಂಧನೆಗಳೂ ಇಲ್ಲದೆ ಕರ್ಮವನ್ನು ಮಾಡ್ತಾನೆ. ಅವನು ಎಲ್ಲರಿಗಾಗಿ ಮಾಡ್ತಾನೆ ಕರ್ಮಗಳನ್ನ. ಅವನು ಮಾಡೋದ್ರಲ್ಲಿ ಯಾವುದೂ ಸಾಲ ಅಂತ ಮಾಡೋದಿಲ್ಲ. ಇವಾಗ ನೋಡೋಣ, ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀವಿ. ನಾವೇನು ಅನ್ಕೊಂಡು ಮಾಡ್ತೀವಿ? ನಾವು ಕೊಡ್ತಿದ್ದೀನಿ, ನಾನು ಕೊಡ್ತಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಯಾವುದೋ ಜನ್ಮದಲ್ಲಿ ನಾನು ಮಾಡಿದ್ದೆ ಅದನ್ನು ವಾಪಸ್ ತೀರಿಸ್ತಾ ಇದ್ದೀನಿ. ಇದೇ ಸಾಲ. ಸಾಲ ಅಂದರೆ ನಿಮ್ಮ ಭಾಷೆಯಲ್ಲಿ ಯಾರ ಹತ್ರನೋ ಸಾಲ ಮಾಡಿ ವಾಪಸ್ ಕೊಡೋದಲ್ಲ. ನಾವು ಇಲ್ಲಿ ಬಂದಿರೋದೇನೆ, ನಾವು ಸಾಲ ಮಾಡಿರೋದನ್ನ ಕೊಡಕ್ಕೆ ಬಂದಿರೋದ್ರಿಂದ ನಾವು ಇಲ್ಲದೆ ಇದ್ರೆ ನಾವು ಮಾಡ್ತಾ ಇರುವಾಗ ನಮಗೆ ಆ ಭಾವನೆ, ನಾನು ಮಾಡ್ತಾ ಇರೋದೆಲ್ಲನೂ ಸಾಲ, ಅದೂ ಹೊರಟೋಗ್ಬೇಕು. ಆ ಸಾಲ ಹೋಗ್ಬೇಕಾದ್ರೆ ಆ ಸಾಲದ ಭಾವನೆ ಹೊರಟೋಗ್ಬೇಕು. ಅದು ನಾವು ಬಂದಿದ್ದೀವಿ, ನಾವಿದ್ದೀವಿ, ಕರ್ಮ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಆಟೋಮ್ಯಾಟಿಕ್ ಆಗಿ ಸಾಲ ಅನ್ನೋದು ತಾನಾಗ್ತಾನೆ ತೀರುತ್ತೆ. ಎಲ್ಲಿವರೆಗೂ ಸಾಲ ಅನ್ಕೊಂಡು ಮಾಡ್ತೀವೋ ಸಾಲ ಜಾಸ್ತಿ ಆಗ್ತಾನೆ ಇರುತ್ತೆ. ಅದೇ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೀನಿ ಅಂದಾಗ, ತ್ಯಾಗ ಭಾವನೆಯಲ್ಲಿ ಮಾಡಿದಾಗ, ದಾನ ಧರ್ಮಗಳು ನಡೆದಾಗ ಆಗ ಸಾಲ ಅನ್ನೋದು ಇರಲ್ಲ. ಇಲ್ಲಿ ಸಾಲ ಅನ್ನೋದು ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಸಾಲ ಅಂತ ಮಾಡೋದು ದಾನ ಆಗಲ್ಲ. ಸಾಲ ತಗೊಂಡು ದಾನ ಮಾಡಕ್ಕಾಗಲ್ಲ. ಸಾಲ ತಗೊಂಡು ದಾನ ಮಾಡೋದು ಅಂದ್ರೆ ನಾ ಮಾಡ್ತಿದ್ದೀನಿ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಅಲ್ಲೂ ಕೂಡ ಮಮಕಾರ ಇದ್ದೇ ಇರುತ್ತೆ. ಕಳ್ತನ ಮಾಡೋದು ಅಂತಾರೆ, ಜೇಬಲ್ ಕೈ ಹಾಕಿ ಕಳ್ತನ ಮಾಡ್ಬೇಕಾಗಿಲ್ಲ.
ಬೇರೆಯವ್ರು ಮಾಡಿದ್ದನ್ನ ನಾ ಮಾಡಿದೆ ಅಂತ ತೋರಿಸ್ಕೊಳ್ಳೋದು ಕಳ್ತನ ಅಲ್ವಾ? ಸುಳ್ಳುಗಳು ಕಳ್ತನ ಅಲ್ವಾ? ತೋರಿಕೆಗೆ ಮಾಡೋದು, ನಾ ಮಾಡಿಲ್ಲ ಆದ್ರೆ ಚೆನ್ನಾಗಿ ಆಗ್ತಾ ಇರೋದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರೆ ಇದಕ್ಕಿಂತ ಬೇರೆ ಕಳ್ತನ ಇದೆಯಾ? ಯಾವುದು ಚೆನ್ನಾಗಿಲ್ವೋ ಅದು ಬೇರೆಯವ್ರ ಮೇಲೆ ಹಾಕೋದು ಕಳ್ತನ ಅಲ್ವಾ? ಸರಿಗಿರೋದು ಇರೋದು ನೋಡ್ಕೊಂಡು ಅದನ್ನ ಸರಿಗಿಲ್ದೆ ಇದ್ರೆ ಅವರಿಂದ ಆಯ್ತು ಇವರಿಂದ ಆಯ್ತು, ಚೆನ್ನಾಗಾಗಿ ನಾ ಮಾಡೋದು ಅನ್ನೋದು ದೊಡ್ಡ ಕಳ್ತನ ಅಲ್ವಾ? ಈ ಕಳ್ತನ ಮತ್ತು ಸಾಲದಿಂದ ಮಾಡೋದು ದಾನ ಧರ್ಮ ಆಗೋದಿಲ್ಲ. ನೋಡೋದಕ್ಕೆ ಕಾಣಿಸುತ್ತೆ ಇವರೆಲ್ಲ ಮಾಡ್ಬಿಟ್ಟಿದ್ದಾರೆ, ಅವ್ರೇನು ಮಾಡಿರಲ್ಲ. ಮಾಡಿರೋರು ಯಾರೋ, ಹೆಸರು ಯಾರಿಗೋ. ಈ ಪ್ರಪಂಚದಲ್ಲಿ ನಡೀತಾ ಇರೋ ವ್ಯವಹಾರ ಎಷ್ಟೋ ಜನಗಳಿಗೆ ಧರ್ಮ ರತ್ನಾಕರ ಅನ್ನೋ ಬಿರುದು ಇದೆ, ಆದ್ರೆ ಅವರೇನ್ ಧರ್ಮ ಮಾಡಿಲ್ಲ. ಅವರು ತಲೆ ಒಡೆದು ಮಾಡಿರೋದು ಕೊಟ್ಟಿರೋದು ಅದು ತ್ಯಾಗನೂ ಅಲ್ಲ, ದಾನನೂ ಅಲ್ಲ. ಈ ತರ ಪ್ರಪಂಚದ ಒಂದು ವ್ಯವಹಾರದಲ್ಲಿ ನಾವು ಮಾತಾಡೋ ಪದಗಳಿಗೂ ನಿಜವಾಗ್ಲೂ ಭಗವದ್ಗೀತೆಯಲ್ಲಿರುವ ಆಳವಾದ ಪದಗಳಿಗೆ ನಮ್ಮಲ್ಲಿ ಆ ಬದಲಾವಣೆ ಆಗ್ತಾ ಇದ್ರೆ ಮಾತ್ರ ಅರ್ಥಗಳು ಬದಲಾಗೋಕೆ ಸಾಧ್ಯ. ನಮ್ಮಲ್ಲಿ ಸೂಕ್ಷ್ಮತೆ ಬರ್ತಾ ಇದ್ರೆ ಪದಗಳಿಗೂ ಸೂಕ್ಷ್ಮತೆ ಬರುತ್ತೆ. ನಮ್ಮಲ್ಲಿ ಭಾವ ಸೂಕ್ಷ್ಮವಾಗ್ತಾ ಇದ್ರೆ ಅದು ಸೂಕ್ಷ್ಮತೆ ಬರುತ್ತೆ. ಅದರಿಂದ ಆತ್ಮಾನುಭವಿ ಅಂದ್ಮೇಲೆ ಅವನಿಗೆ ಅಪೇಕ್ಷೆ ಇರೋಲ್ಲ, ಏನೂ ಅಪೇಕ್ಷೆ ಇರೋಲ್ಲ, ಯಾವುದು ಕಾರ್ಪಣ್ಯವೂ ಇರಲ್ಲ ಅವನಿಗೆ ಸ್ವಾರ್ಥ ಇಲ್ಲ. ಇವನು ಆತ್ಮಾನುಭವಿ. ಕೆಲಸ ಮಾಡ್ತಾನೆ, ಅವನಿಗೂ ಕೆಲಸ ಇದೆ, ಅವನು ಮಾಡೇ ಮಾಡ್ತಾನೆ ಕೆಲಸನ. ಆತ್ಮಾನುಭವಿ ಕೆಲಸ ಮಾಡ್ತಾನೆ. ಇದು ಮೂರು ಇರಲ್ಲ ನೋಡಿ. ಯಾವಾಗ ನಿಮ್ಗೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಕರ್ಮನ, ನೀವು ಮಾಡುವಾಗ ಬೇರೆಯವ್ರಿಗೆ ಕಾಣಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಕೆಲಸ ಮಾಡುವಾಗ ನಿಮ್ಮ ಕರ್ಮದಲ್ಲಿ ಸ್ವಾರ್ಥ, ಆಮೇಲೆ ಆ ಒಂದು ಅಪೇಕ್ಷೆ ಭಾವನೆ, ಇದೆಲ್ಲ ಕಾರ್ಪಣ್ಯ ಇಲ್ಲದೆ ಇದ್ರೆ ಅದು ಪಾಪರಹಿತವಾಗಿರುತ್ತೆ. ಅದನ್ನೇ ಪುಣ್ಯ ಅಂತ ಹೇಳ್ತೀವಿ. ಸತ್ವ ಪೂರ್ಣವಾಗಿರುವ ಆ ಪುಣ್ಯ ಆಗತ್ತೆ. ಆ ಪುಣ್ಯದ ಕರ್ಮ ಈ ಲೋಕಕ್ಕೆಲ್ಲ, ಲೋಕದ ಬಾಂಧವ್ಯ ಇದೆಯಲ್ಲ, ಲೋಕಕ್ಕೆ ಒಂದು ರೀತಿ ಹಿತವನ್ನ ಉಂಟು ಮಾಡುತ್ತೆ. ಲೋಕಕ್ಕೆ ಹಿತವಾಗಿದ ಕರ್ಮಗಳನ್ನ ಮಾಡುವನು ಜಗತ್ಕರ್ಮಿ, ಜಗತ್ಕರ್ಮಾಧಿಕಾರಿ ಅಂತ ಹೇಳ್ತಾರೆ ಅವನಿಗೆ. ನಾವು ಹೇಳ್ತೀವಿ ಇನ್ಸೆಕ್ಷನ್ ತಗೊಳ್ಳುವಾಗ ಈ ರೀತಿ ನಾನು ನೀತಿಯಲ್ಲಿ ಜೀವನ ಮಾಡ್ತೀನಿ, ಇದು ಜೀವನದ ನೀತಿ ಮಾಡ್ಕೊಳ್ತೀನಿ, ಭಗವದ್ಗೀತೆಯನ್ನ ನಾನು ಆತ್ಮ ಸಂಶೋಧನೆಯನ್ನ ಮಾಡ್ಕೊಳ್ತೀನಿ, ನಾನು ಜಗತ್ ಅಧಿಕಾರಿ, ಕರ್ಮಾಧಿಕಾರಿ, ಜಗತ್ ಕರ್ಮಾಧಿಕಾರಿ ಆಗ್ತೀನಿ ಅಂತ ನಾವು ತಗೊಂಡಾಗ ನಾವು ಅದನ್ನೇ ಹೇಳೋದು. ನಾನು ಪ್ರಪಂಚಕ್ಕೆ ತಂದೆ ತಾಯಿಯಾಗಿರ್ತೀನಿ, ನಾನು ಪ್ರಪಂಚವನ್ನು ಕಾಪಾಡ್ತೀನಿ. ಹಾಗಾದ್ರೆ ಪ್ರಪಂಚ ಅಂದ್ರೆ ಏನು ಅಂದ್ರೆ ಇಷ್ಟೇ, ನಿಮ್ಮ ಪ್ರಪಂಚ ಮಾತ್ರ ಅಲ್ಲ, ಕನೆಕ್ಷನ್ ಏನೇನಿದೆ ಅದನ್ನೆಲ್ಲ ನಾವು ಓಪನ್ ಆಗ್ತಾ 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 ನಾವು ಎಷ್ಟು ಕನೆಕ್ಟ್ ಆಗಿದ್ದೀವಿ, ಎಷ್ಟಕ್ಕೆ ನಮ್ಮಲ್ಲಿ ಅದಕ್ಕೂ ಕನೆಕ್ಷನ್ ಇದೆ ಅಂತ ಸೂಕ್ಷ್ಮವಾಗ್ತಾ ಆಗ್ತಾ 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 ಪ್ರಪಂಚದ ಭಾಗ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಎಲ್ಲ ಅವಯವಗಳು ಸೇರಿ ನಾನು ಅನ್ನೋದು ಒಂದು ಭಾವನೆ ಬರುತ್ತಲ್ಲ, ಹಾಗೆ ಬರಬೇಕಾದ್ರೆ ಆತ್ಮಾನುಭವಿಗೆ ಅದು ಇರೋದ್ರಿಂದ ಅವನು ಮಾಡಿದ ಕರ್ಮ ಪಾಪರಹಿತವಾಗಿ ಪುಣ್ಯವಾಗಿ ಲೋಕಕ್ಕೆ ಹಿತವನ್ನು ಕೊಡೋದ್ರಿಂದ ಅವನು ಜಗತ್ಕರ್ಮಕ್ಕೆ ಅಧಿಕಾರಿಯಾಗಿರ್ತಾನೆ. ಜಗತ್ಕರ್ಮದ ಅಧಿಕಾರಿ ಯಾರು ಬೇಕಾದರೂ ಆಗ್ಬೋದು, ಇವತ್ತೇ ಆಗ್ಬೋದು. ಆದರೆ ಸ್ವಾರ್ಥದಲ್ಲಿ ಮಾಡದೆ, ಫಲಾಪೇಕ್ಷೆ ಇಲ್ಲದೆ ಮಾಡದೆ, ಯಾವ ನಿರ್ಬಂಧನೆಗಳು ಇಲ್ಲದೆ ಮಾಡದೆ ಆತ್ಮೈಕ್ಯ ಭಾವನೆಯಲ್ಲಿ ಮಾಡಿದಾಗ ನಾವು ಜಗತ್ ಕರ್ಮಾಧಿಕಾರಿಗಳಾಗಬಹುದು. ಇದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಆತ್ಮೈಕ್ಯ ಭಾವನೆಯಲ್ಲಿ ನಾವು ಕರ್ಮಗಳನ್ನ ಮಾಡುವುದು ಆತ್ಮೈಕ್ಯ ಭಾವನೆ. ಇಷ್ಟೆಲ್ಲ ಕರ್ಮ ಮಾಡಿದ್ರು ಅದ್ರಲ್ಲಿ ಎರಡು ಪ್ರಯೋಜನ ಇದೆ, ಆದರೆ ಆತ್ಮಾನುಭವಿಗೆ ಆ ಪ್ರಯೋಜನ ಬೇಕಿಲ್ಲ. ಆದರೆ ಕೆಲವು ಟೈಮ್ನಲ್ಲಿ ಬೇಕಾಗುತ್ತೆ ನೋಡಿ. ಕರ್ಮ ಹೀಗೆ ಮಾಡ್ತಾ ಇದ್ದಾಗ ಒಂದು ನಮ್ಮಲ್ಲಿ ಆ ಒಂದು ಸ್ವಾತ್ಮ ಶುದ್ಧಿ ಅನ್ನೋದು ಪ್ರಯೋಜನ. ಎಲ್ಲ ಕರ್ಮಕ್ಕೂ ಎರಡು ಪ್ರಯೋಜನ ಇದೆ. ಒಂದು ಸ್ವಾತ್ಮ ಶುದ್ಧಿ, ಇನ್ನೊಂದು ಸ್ವಇಷ್ಟ. ಅಂದರೆ ಸ್ವಇಷ್ಟ ಅಪೇಕ್ಷೆ ಪಟ್ಟಿದ್ದು ಸಿಗತ್ತೆ, ಸ್ವಇಷ್ಟ ಅರ್ಥ ಸಿಗತ್ತೆ. ಎರಡು ಪ್ರಯೋಜನ ಇದ್ದೇ ಇದೆ. ಈ ಕರ್ಮ ಮಾಡ್ತಾ ಇದ್ರೆ ದೇಹ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ, ಬುದ್ಧಿ ಶುದ್ಧಿ ಆಗುತ್ತೆ, ಆಮೇಲೆ ನಿಮ್ಮ ಕಾನ್ಷಿಯಸ್ನೆಸ್ ಪ್ಯೂರಿಫಿಕೇಶನ್ ಆಗುತ್ತೆ. ಕಂಪ್ಲೀಟ್ ಪ್ಯೂರಿಫಿಕೇಶನ್ಗೆ ಕರ್ಮ ಅದ್ರ ಪ್ರಯೋಜನ ಆಗುತ್ತೆ. ಯಾರೇ ಕರ್ಮ ಮಾಡಿದ್ರು ಫಾರ್ ಪ್ಯೂರಿಫಿಕೇಶನ್ ಆಫ್ ಯುವರ್ ಸೋಲ್, ಕಂಪ್ಲೀಟ್ ಪ್ಯೂರಿಫಿಕೇಶನ್ ಆಗುತ್ತೆ ಒಂದು ಪ್ರಯೋಜನ. ಎರಡನೇ ಪ್ರಯೋಜನ ಏನು ಅಂದರೆ ತನಗೆ ಬೇಕಾದದ್ದು ಸ್ವಇಷ್ಟ ಪ್ರಾಪ್ತಿ. ತನಗೇನು ಇಷ್ಟನೋ ಅದು ಸಿಗತ್ತೆ. ಯಾರು ಆ ರೀತಿ ಕೆಲಸ ಮಾಡ್ತಾರೋ ಅವ್ನಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸ್ವಇಷ್ಟ ಅನುಭವ ಆಗುತ್ತೆ ಅವನಿಗೆ. ಎರಡು ಪ್ರಯೋಜನ. ಆದರೆ ಅನುಭವಿಗೆ, ಆತ್ಮ ಅನುಭವ ಆದವನಿಗೆ ಬೇಕಿಲ್ಲ ಎರಡು ಪ್ರಯೋಜನ. ಯಾಕೆ ಅಂದರೆ
ಅವನಿಗೆ ಆಲ್ರೆಡಿ ಶುದ್ಧವಾಗಿದ್ದಾನೆ, ಅವನು ಸ್ವಾತ್ಮಾನುಭವ ಆರಾಮಾಗಿದ್ದಾನೆ, ಆತ್ಮಶುದ್ಧಿಯಲ್ಲಿ ಇದ್ದಾನೆ, ಸತ್ವಪೂರ್ಣವಾಗಿದ್ದಾನೆ. ಆಮೇಲೆ ಅವನಿಗೆ ಲಾಭ ಬೇಕಿಲ್ಲ, ಸ್ವಇಷ್ಟ ಲಾಭ ಬೇಡ, ಅವನಿಗೆ ಪ್ರಯೋಜನ ಇದೆ, ಸ್ವಇಷ್ಟ ಲಾಭ ಇಲ್ಲ. ಇಷ್ಟು ದಿನ ಇತ್ತು, ಗೊತ್ತಾಯ್ತು ಅವನಿಗೆ, ಇವಾಗ ಇಲ್ಲ. ಮೊದಲು ಪ್ಯೂರಿಫಿಕೇಶನ್ ಆಯಿತು, ಇದೆರಡು ಪ್ರಯೋಜನ ಸಿಕ್ತು ಅವನಿಗೆ. ಪ್ರಯೋಜನ ಸಿಕ್ಕಿ ಅವನು ಪರಿಪೂರ್ಣವಾದ್ಮೇಲೆ ಇದೆರಡರ ಅವಶ್ಯಕತೆ ಇಲ್ಲ. ಇವಾಗ ಅವನು ಯಾಕೆ ಕೆಲಸ ಮಾಡ್ತಾನೆ? ಲೋಕ ಸಂಗ್ರಹಕ್ಕಾಗಿ ಮಾಡ್ತಾನೆ ಕೆಲಸ, ಲೋಕ ಸಂಸ್ಥಿತಿ ಅದು ಅವನಿಗೆ ಬೇಕಿದೆ, ಅದಕ್ಕೆ ಮಾಡ್ತಾನೆ. ಅವನು ಒಂದೇ ಅವನು ಹೇಳೋದು, ಅವನು ಈ ಜಗತ್ತಿಗೆ ಒಡೆಯನಾಗಿರೋನು ಸಂತೃಪ್ತಿಯಿಂದ, ಖುಷಿಯಿಂದ, ಯಂತ್ರ ಚಾಲಕ ಖುಷಿಯಿಂದ ಇದ್ರೆ ನನಗೆ ಅಷ್ಟೇ ಸಾಕು, ಅದಕ್ಕೆ ನಾನು ಕೆಲಸ ಮಾಡ್ತೀನಿ, ಅದಕ್ಕೆ ಭಗವಂತ ಪ್ರೀತ್ಯರ್ಥವಾಗಿ ನಾನು ಮಾಡ್ತಾ ಇದ್ದೀನಿ, ಎಲ್ಲ ಸಮರ್ಪಣೆ ಮಾಡ್ಕೊಳ್ತೀನಿ ಅವನಿಗೆ ಅಂತ ನಿಸ್ವಾರ್ಥವಾಗಿ ಮಾಡ್ತಾನೆ ಆತ್ಮಾನುಭವಿ. ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದೆ ನಮ್ಮ ಇದರಲ್ಲಿ. ಭೀಷ್ಮನ ಉದಾಹರಣೆಯನ್ನ ಭಗವದ್ಗೀತೆಯಲ್ಲಿ ಕೊಡ್ತಾರೆ. ಭೀಷ್ಮ ಅವನು ಕೆಲಸ ಮಾಡುವಾಗ ಅವನು ಹೇಳ್ತಾನೆ ಇಷ್ಟೇ, ನನಗೆ ಸ್ವರ್ಗ ಬೇಡ, ರಾಜ್ಯ ಬೇಡ, ನನಗೆ ಭೋಗ ಬೇಡ, ಏನೂ ಬೇಡ, ನಾನು ಯಾಕೆ ಮಾಡ್ತಾ ಇದ್ದೀನಿ ಇದೆಲ್ಲ ಅಂದರೆ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ, ಅವನು ಖುಷಿಯಾಗಿರಲಿ, ನನ್ನ ಯಜಮಾನ ಖುಷಿಯಾಗಿರ್ಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ.